ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಆರ್.ಎ. ಲೋಹಾನಿ. ಇರಾನಿನ ಐರಿಸ್ ದೇನಾ ಎಂಬ ಯುದ್ಧ ನೌಕೆಗೆ ಆಶ್ರಯ ನೀಡುವುದಾಗಿ ಭಾರತ ವಾಗ್ದಾನ ಮಾಡಿತ್ತು ಎಂದು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ವರದಿ ಮಾಡಿದೆ. ಈ ಯುದ್ಧ ನೌಕೆಯ ಮೇಲೆ ಅಮೆರಿಕ ದಾಳಿ ಮಾಡಿ ಸಮುದ್ರದಲ್ಲಿ ಮುಳುಗಿಸಿದೆ ಅಲ್ಲದೆ ಅದರಲ್ಲಿದ್ದ ಸುಮಾರು 100ರಷ್ಟು ಸಿಬ್ಬಂದಿಯನ್ನು ಸಾಯಿಸಿದೆ. ಫೆಬ್ರವರಿ 25ರಂದು ವಿಶಾಖಪಟ್ಟಣದಲ್ಲಿ ಕೊನೆಗೊಂಡ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮಿಲನ್ 2026 ನೌಕಾ ಅಭ್ಯಾಸದಲ್ಲಿ ಇರಾನಿನ ಈ ನೌಕೆ ಭಾರತದ ಅತಿಥಿಯಾಗಿ ಭಾಗವಹಿಸಿತ್ತು. ಗಾಲೆಯಿಂದ 20 ನಾಟಿಕಲ್ ಮೈಲ್ ಪಶ್ಚಿಮದಲ್ಲಿ ಈ ಹಡಗಿನ ಮೇಲೆ ಅಮೆರಿಕದಿಂದ ದಾಳಿ ನಡೆದಿತ್ತು. ಇರಾನಿನ ಮೇಲೆ ಅಮೆರಿಕ ದಾಳಿ ತೀವ್ರಗೊಳಿಸಿರುವ ಸಂದರ್ಭದಲ್ಲಿ ಭಾರತ ಈ ನೌಕೆಗೆ ಆಶ್ರಯ ನೀಡುವುದಾಗಿ ಭರವಸೆ ನೀಡಿತ್ತು. ಆದರೆ ಭಾರತ ವಾಗ್ದಾನವನ್ನು ಪಾಲಿಸಿಲ್ಲ ಎಂಬ ವರದಿಯನ್ನು ಪತ್ರಿಕೆ ಪ್ರಕಟಿಸಿದೆ. ಇರಾನಿನ ಇನ್ನೊಂದು ಯುದ್ಧ ನೌಕೆ ಐರಿಸ್ ಲವಾನ್ ಮಾರ್ಚ್ 4ರಿಂದ ಕೊಚ್ಚಿ ಬಂದರಿನಲ್ಲಿ ಲಂಗರ್ ಹಾಕಿದೆ. ಫೆಬ್ರವರಿ 28ರಂದು ತಾಂತ್ರಿಕ ತೊಂದರೆಯ ಕಾರಣವನ್ನು ನೀಡಿ ಭಾರತದಲ್ಲಿ ಆಶ್ರಯವನ್ನು ಕೇಳಿತ್ತು ಎಂದು ವರದಿಯಾಗಿದೆ. ಮಾರ್ಚ್ 1ರಂದು ಭಾರತ ಇದಕ್ಕೆ ಅನುಮತಿಯನ್ನು ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಅದು ಕೊಚ್ಚಿಗೆ ಆಗಮಿಸಿದೆ. ಈ ಹಡಗಿನಲ್ಲಿ 183 ಮಂದಿ ಸಿಬ್ಬಂದಿಗಳಿದ್ದಾರೆ. ಇರಾನಿನ ಇನ್ನೊಂದು ಸಮರ ನೌಕೆ ಐರಿಶ್ ಬುಷೇರ್ಗೆ ಶ್ರೀಲಂಕಾದ ಬಂದರಿನಲ್ಲಿ ಆಶ್ರಯ ನೀಡಲಾಗಿದೆ. ಮಾರ್ಚ್ 4ರಂದು ಮುಂಜಾನೆ 5:30 ಗಂಟೆಯ ವೇಳೆ ಐರಿಸ್ ದೇನಾ ಹಡಗಿನಿಂದ ಅಪಾಯ ಸಂದೇಶ ಬಂದಿತ್ತು. ಅದರ ಬೆನ್ನಿಗೆ ಶ್ರೀಲಂಕಾದಿಂದ ನೌಕಾಪಡೆಯು ರಕ್ಷಣೆಗೆ ಇಳಿದು 32 ಮಂದಿಯನ್ನು ರಕ್ಷಿಸಿತ್ತು. ಇದರಲ್ಲಿ 180 ಮಂದಿ ಸಿಬ್ಬಂದಿಗಳು ಇದ್ದರು. ಅವರಲ್ಲಿ 87 ಮಂದಿಯ ಶವ ಪತ್ತೆಯಾಗಿದೆ. 60 ಮಂದಿ ಕಾಣೆಯಾಗಿದ್ದಾರೆ. ಇರಾನಿನ ಐರಿಸ್ ದೇನಾ ಹಡಗನ್ನು ಅಮೆರಿಕದ ಜಲಾಂತರ್ಗಾಮಿ ನೌಕೆ ಹೊಡೆದುರುಳಿಸಿದ ವಿಷಯ ಹಸಿರಿರುವಾಗಲೇ ಇರಾನಿನ ಮತ್ತೊಂದು ಹಡಗಿನ ನಿಲುಗಡೆಗೆ ಭಾರತ ಅವಕಾಶ ನೀಡಿತು ಎಂಬ ವರದಿ ಬಂದಿದೆ. ಇರಾನಿನ ಕಡೆಯಿಂದ ಬಂದ ಈ ಮನವಿಯನ್ನು ಭಾರತ ಪುರಸ್ಕರಿಸಿ ಕೊಚ್ಚಿ ಬಂದರಿನಲ್ಲಿ ನಿಲುಗಡೆಗೆ ಅವಕಾಶ ನೀಡಿತ್ತು. ಐರಿಸ್ ಲವನ್ ಹಡಗು ಮಾರ್ಚ್ 4ರಂದು ಕೊಚ್ಚಿ ಬಂದರಿನಲ್ಲಿ ನಿಲುಗಡೆ ಮಾಡಿತ್ತು. ಹಡಗಿನ ಸಿಬ್ಬಂದಿಗೆ ಮಾನವೀಯತೆ ದೃಷ್ಟಿಯಿಂದ ಕೊಚ್ಚಿ ನೌಕಾನೆಲೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಐರಿಸ್ ಲವನ್ ಹಡಗಿನಲ್ಲಿ ತುರ್ತು ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆ ನೆರವಿಗಾಗಿ ಇರಾನ್ ಮನವಿ ಮಾಡಿತ್ತು. ಅದರಂತೆ ಮಾರ್ಚ್ 1ರಂದು ಡಾಕಿಂಗ್ಗೆ ಅನುಮತಿ ನೀಡಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ. ಇರಾನ್ನ ಐರಿಸ್ ದೇನಾ ಹಡಗನ್ನು ಅಮೆರಿಕ ಮುಳುಗಿಸಿದ ಒಂದು ದಿನದ ಮೊದಲು ಇರಾನ್ ಕಡೆಯಿಂದ ಭಾರತಕ್ಕೆ ಮನವಿ ಬಂದಿತ್ತು. ವಿಶಾಖಪಟ್ಟಣದಲ್ಲಿ ಯುದ್ಧ ತಾಲೀಮಿನಲ್ಲಿ ಪಾಲ್ಗೊಂಡ ಬಳಿಕ ಐರಿಸ್ ದೇನಾ ಹಡಗು ಇರಾನ್ಗೆ ಹಿಂತಿರುಗುತ್ತಿತ್ತು. ಬುಧವಾರ ನಡೆದ ಈ ದಾಳಿಯಲ್ಲಿ 87 ನಾವಿಕರು ಮೃತಪಟ್ಟಿದ್ದರು. ಇರಾನ್ ಅನ್ನು ವಿರೋಧಿಸುವ ಅವರದೇ ಬಳಗಕ್ಕೆ ಮೋದಿ ಆಡಳಿತ ನೀಡಿರುವ ಶಾಕ್ ಇದೆಂದು ಪರಿಗಣಿಸಲಾಗುತ್ತಿದೆ. ಇಸ್ರೇಲ್ಗೆ $151.8 ಮಿಲಿಯನ್ ಮೊತ್ತದ ಆಯುಧವನ್ನು ಮಾರಾಟ ಮಾಡಲು ಅಮೆರಿಕ ಅನುಮತಿ ನೀಡಿದೆ. ಇರಾನ್ ಯುದ್ಧ ತೀವ್ರಗತಿಯಲ್ಲಿ ನಡೆಯುತ್ತಿರುವ ಈ ಸಮಯದಲ್ಲಿಯೇ ಈ ವ್ಯಾಪಾರ ಒಪ್ಪಂದ ನಡೆದಿದೆ. 470 ಕಿಲೋಗ್ರಾಂ ಭಾರದ ಬಾಂಬ್ ಅನ್ನು ಇಸ್ರೇಲ್ಗೆ ನೀಡಲು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನಿಂದ ಇಸ್ರೇಲ್ ಎದುರಿಸುತ್ತಿರುವ ತೀವ್ರ ಪ್ರತಿರೋಧವನ್ನು ತಡೆಯುವುದಕ್ಕೆ ಈ ಬಾಂಬ್ಗಳು ನೆರವಾಗಬಲ್ಲದು ಎಂದು ಅಮೆರಿಕ ಆಶಯ ವ್ಯಕ್ತಪಡಿಸಿದೆ. ಆದರೆ ಇಸ್ರೇಲ್ಗೆ ನೀಡಲಾಗುವ ಇನ್ನಷ್ಟು ಆಯುಧಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅಮೆರಿಕ ಬಿಟ್ಟುಕೊಟ್ಟಿಲ್ಲ. ಇದೇ ವೇಳೆ ಇರಾನಿನ ಶಾಲೆಯ ಮೇಲೆ ಮತ್ತೊಮ್ಮೆ ಆಕ್ರಮಣ ನಡೆದಿದೆ. ತೆಹರಾನ್ನ ನಿಲೌ ಪೌರಿ ಎಂಬ ಪ್ರದೇಶದಲ್ಲಿ ಈ ದಾಳಿ ನಡೆದಿದೆ. ಇರಾನಿನ ವಿದೇಶಾಂಗ ಖಾತೆಯ ವಕ್ತಾರ ಇಸ್ಮಾಯಿಲ್ ಅವರು ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಶಾಹಿದ್ ಹಮ್ದೇನಿ ಶಾಲೆಯ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿಕೊಂಡು ದಾಳಿ ನಡೆಸಿದೆ ಎಂದು ಅವರು ಹೇಳಿದ್ದಾರೆ. ಈ ಆಕ್ರಮಣಕ್ಕಿಂತ ಮೊದಲು ಮತ್ತು ಆಕ್ರಮಣದ ಬಳಿಕದ ಚಿತ್ರಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿ ನಡೆಸುತ್ತಿರುವ 4ನೇ ಶಾಲೆಯ ಮೇಲಿನ ದಾಳಿ ಇದಾಗಿದೆ. ಮೀನಾಂಬ ಪ್ರದೇಶದಲ್ಲಿ ಶಾರ್ಜಾ ತಹಿಬ್ ಗರ್ಲ್ಸ್ ಶಾಲೆ ಮೇಲೆ ಮೊದಲ ಆಕ್ರಮಣ ನಡೆದಿತ್ತು. ಇದರಲ್ಲಿ 160 ಪುಟ್ಟ ಮಕ್ಕಳು ಸಾವಿಗೀಡಾಗಿದ್ದರು. ಈವರೆಗೆ ಯುದ್ಧದಲ್ಲಿ ಇರಾನಿನಲ್ಲಿ 1300 ಮಂದಿ ಹತ್ಯೆಗೀಡಾಗಿದ್ದಾರೆ. ಬಂಗಾಳದ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಚುನಾವಣಾ ಆಯೋಗವು ಬಿಜೆಪಿಯೊಂದಿಗೆ ಪಿತೂರಿ ನಡೆಸುತ್ತಿದೆ ಎಂದು ಆರೋಪಿಸಿ ಮಮತಾ ಬ್ಯಾನರ್ಜಿ ಶುಕ್ರವಾರ ಮಧ್ಯ ಕೋಲ್ಕತ್ತಾದ ಪೆಟ್ರೋ ಚಾಲನಲ್ಲಿ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. 2ನೇ ದಿನವಾದ ಶನಿವಾರವೂ ತಮ್ಮ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಅವರು ಧರಣಿ ಸ್ಥಳದಲ್ಲಿ ನಿನ್ನೆ ರಾತ್ರಿ ಕಳೆದರು. ಮುಖ್ಯಮಂತ್ರಿ ಪ್ರತಿಭಟನಾ ಸ್ಥಳದಲ್ಲಿ ರಾತ್ರಿ ಇಡೀ ತಂಗಿದ್ದರು. ಹಿರಿಯ ತೃಣಮೂಲ ಕಾಂಗ್ರೆಸ್ ನಾಯಕರು, ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರಿಂದ ಸುತ್ತುವರೆದಿದ್ದರು. ಕಾರ್ಯನಿರತ ಎಸ್ಪ್ಲನೇಡ್ ಪ್ರದೇಶವನ್ನು ತಾತ್ಕಾಲಿಕ ರಾಜಕೀಯ ಶಿಬಿರವನ್ನಾಗಿ ಪರಿವರ್ತಿಸಿದರು. ಶುಕ್ರವಾರ ಮಧ್ಯಾಹ್ನ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿದ ಬ್ಯಾನರ್ಜಿ, ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಅಡಿಯಲ್ಲಿ ಹೆಚ್ಚಿನ ಸಂಖ್ಯೆಯ ನಿಜವಾದ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಆರೋಪಿಸಿದರು. ಹಲವಾರು ಮತದಾರರನ್ನು ಸತ್ತವರೆಂದು ಗುರುತಿಸಲಾಗಿದೆ ಎಂಬ ತಮ್ಮ ಹೇಳಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದರು.
ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಹಾಯ ಮಾಡಲು ಮತದಾರರ ಪಟ್ಟಿಯನ್ನು ಕುಶಲತೆಯಿಂದ ನಿರ್ವಹಿಸುವ ಪ್ರಯತ್ನ ಎಂದು ಅವರು ವಿಸ್ತರಿಸಿದ್ದನ್ನು ಬಹಿರಂಗಪಡಿಸಲು ಅಂತಹ ವ್ಯಕ್ತಿಗಳನ್ನು ಮಾಧ್ಯಮ ಮತ್ತು ಚುನಾವಣಾ ಆಯೋಗದ ಮುಂದೆ ಹಾಜರುಪಡಿಸುವುದಾಗಿ ಹೇಳಿದರು. ಫೆಬ್ರವರಿ 28ರಂದು ಬಿಡುಗಡೆಯಾದ ಅಧಿಕೃತ ಮಾಹಿತಿಯ ಪ್ರಕಾರ ಕಳೆದ ವರ್ಷ ನವೆಂಬರ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ 63.66 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಇದು ಮತದಾರರ ಸಂಖ್ಯೆಯನ್ನು ಸುಮಾರು 7.66 ಕೋಟಿಯಿಂದ 7.04 ಕೋಟಿಗೆ ಇಳಿಸಿದೆ. ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ 15 ಮತ್ತು 19 ವರ್ಷದ ಮುಸ್ಲಿಂ ಬಾಲಕರ ಮೇಲೆ ದೌರ್ಜನ್ಯ ನಡೆಸಿದ್ದಲ್ಲದೆ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವಂತೆ ಬಲವಂತಪಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ವ್ಯಕ್ತಿಯನ್ನು ಬಂಧಿಸಲಾಗಿದೆ. 30 ವರ್ಷದ ದೇವೇಶ್ ಕುಮಾರ್ ಎಂಬ ವ್ಯಕ್ತಿ ಈ ಕೃತ್ಯವನ್ನು ಎಸಗಿದ್ದು ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ. ನೀವು ಭಾರತದಲ್ಲಿ ಬದುಕಬೇಕು ಎಂದಾದರೆ ಜೈ ಶ್ರೀರಾಮ್ ಎಂದು ಹೇಳಬೇಕು ಎಂದು ಆತ ಹೇಳುವುದು ವಿಡಿಯೋದಲ್ಲಿದೆ. ಈ ಬಗ್ಗೆ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿಕೊಂಡ ಪೊಲೀಸರು ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ವಿಡಿಯೋದ ಮೇಲೆ ನಾವು ಪ್ರಕರಣ ದಾಖಲಿಸಿ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಬಂಧಿಸಿದ್ದೇವೆ ಎಂದು ಡಿವೈಎಸ್ಪಿ ಅಮಿತ್ ಪಾಠಕ್ ಹೇಳಿದ್ದಾರೆ. ಆದರೆ ಆ ಇಬ್ಬರು ಬಾಲಕರ ಕುಟುಂಬ ಪ್ರಕರಣವನ್ನು ದಾಖಲಿಸಿಲ್ಲ. ನಾವು ಪ್ರಕರಣ ದಾಖಲಿಸುವುದಿಲ್ಲ, ಇನ್ನಷ್ಟು ಸಮಸ್ಯೆಯನ್ನು ಎಳೆದುಕೊಳ್ಳುವುದಿಲ್ಲ ಎಂದು ಆ ಕುಟುಂಬ ಹೇಳಿರುವುದಾಗಿಯೂ ವರದಿಯಾಗಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.